1000 ಸಬ್ಸ್ಕ್ರೈಬರ್ ಕೂಡ ತುಂಬ ಯೂಟ್ಯೂಬರ್ಸ್ನ ನೋಡ್ತಾ ಇದ್ದೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಅಂಜು ವ್ಲಾಗ್ಸ್ ಅಂತ. ಒಂದೇ ವಿಡಿಯೋದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮಾಡೋದು ಹೇಗೆ ಅಂತ. ಸೊ ಇದನ್ನು ನಾನು ಡೀಟೇಲ್ಸ್ ಆಗಿ ನಿಮಗೆ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೂಡ ನ್ಯೂ ಯೂಟ್ಯೂಬರೇ. ಸೊ ಹೊಸದಾಗಿ ಒಂದು 3 ಮಂತ್ಸ್ ಆಯಿತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಸೊ ನಾನು ಕೂಡ ತುಂಬಾ ಭಯಪಟ್ಟಿದ್ದೆ. 1000 ಸಬ್ಸ್ಕ್ರೈಬರ್ಸ್ ಮಾಡೋದು ಹೇಗೆ, 4000 ಅವರ್ಸ್ ವಾಚ್ ಕಂಪ್ಲೀಟ್ ಮಾಡೋದು ಹೇಗೆ, 100 ಸಬ್ಸ್ಕ್ರೈಬರ್ಸ್ ಮಾಡೋದೇ ತುಂಬ ಕಷ್ಟ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಒಂದು 50 ಓಕೆ 100 ಕಂಪ್ಲೀಟ್ ಮಾಡಿಬಿಡ್ಬೋದು, ಬಟ್ 1000 ಮಾಡೋದು ಹೇಗೆ ಅನ್ನೋದೇ ತುಂಬ ಟೆನ್ಷನ್ ಆಗಿತ್ತು. ನಾನು ಮಾಡ್ತೀನಿ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಮಿರಾಕಲ್ ಅಂತ ಅಂದರೆ ಏನಂದರೆ ಒಂದೇ ವಿಡಿಯೋದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆದರು. ಅದಂತೂ ತುಂಬಾ ಶಾಕಿಂಗ್. ನನಗೆ ಶಾಕ್ ಆಯಿತು, ಹೌದಾ ಈ ಥರ ಕೂಡ ಆಗುತ್ತಾ ಅಂತ. ಕೂಡ ತುಂಬ ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾ ಇದ್ದೆ. 1000 ಫಾಲೋವರ್ಸ್ನ ಕಂಪ್ಲೀಟ್ ಮಾಡೋದು ಹೇಗೆ, 4000 ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು, ಯಾವ ಥರ ವೀಡಿಯೋಸ್ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ, ಯಾವ ಥರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ತುಂಬಾ ಕನ್ಫ್ಯೂಷನಲ್ಲಿದ್ದೆ. ತುಂಬ ನೋಡ್ತಾನೆ ಇದ್ದೆ. ಬಟ್ ನನಗೂ ಸ್ಟಾರ್ಟಿಂಗಲ್ಲಿ 1 2 3 5 ಹಾಗೆ ಡೈಲಿ ಒಬ್ಬರು ಆ್ಯಡ್ ಆಗ್ತಾಯಿದ್ರು. ಬಟ್ ಸೊ ಸಡನ್ಲಿ ನಾನು ಒಂದು ದಿನ ಒಂದು ವಿಡಿಯೋ ತುಂಬಾ ವೈರಲ್ ಆಯಿತು. ಒಂದು ವಿಡಿಯೋ ವೈರಲ್ ಆದರೆ ಸಾಕು, ನಮ್ಮ ಚಾನಲ್ ತುಂಬಾ ಗ್ರೋ ಆಗುತ್ತೆ. ಸೊ ಎಲ್ರಿಗೂ ಹೇಳೋದು ಒಂದೇ, ಆ ಚಾನಲಲ್ಲಿ ಒಬ್ಬರು ಇಬ್ಬರು ಆ್ಯಡ್ ಆಗ್ತಾರೆ, ಅವ್ರನ್ನ ಬಿಟ್ಟು ಏನು ನಮ್ಮದೆಲ್ಲ ಯೂಸ್ ಆಗಲ್ಲ ಹೊಸ ಯೂಟ್ಯೂಬರ್ಗಳಿಗೆ ಅಂತ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. 1 ಮಂತ್ 2 ಮಂತಿಗೆಲ್ಲ ನೀವು ಅದನ್ನು ಬಿಟ್ಬಿಡಬೇಡಿ. ಕಂಟಿನ್ಯೂ ಆಗಿ ವೀಡಿಯೋಸ್ ಮಾಡ್ತಾಯಿರಿ. ಕನ್ಸಿಸ್ಟೆನ್ಸಿ ಇರಬೇಕು ಯಾವಾಗಲೂ ವೀಡಿಯೋದಲ್ಲಿ. ಡೈಲಿ ಅಟ್ಲೀಸ್ಟ್ 1 ವೀಡಿಯೋ ಆದರೂ ಹಾಕಿ. ಅಟ್ಲೀಸ್ಟ್ ನಿಮಗೆ ಲೆಂತ್ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಶಾರ್ಟ್ಸ್ ಹಾಕಿ. ನನಗೂ ಕೂಡ ಶಾರ್ಟ್ಸಿಂದನೇ ಫಾಲೋವರ್ಸ್ ಗೈನ್ ಆಗಿರೋದು. ಡೈಲಿ ಅಟ್ಲೀಸ್ಟ್ ಒಂದು 3 ಶಾರ್ಟ್ಸ್ ಆದರೂ ಹಾಕಿ ನೀವು. ಸೊ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟು, ಕನ್ಸಿಸ್ಟೆನ್ಸಿ ಇರಬೇಕು. ಸೊ ನಾನು ಕೂಡ ಡೈಲಿ 3 ವಿಡಿಯೋಸ್ನ ಹಾಕ್ಕೊತಾನೆ ಬಂದೆ. ಒಂದು 3 ಮಂತ್ಸ್ ಕಂಟಿನ್ಯೂ ಮಾಡ್ಕೊತಾನೆ ಬಂದೆ. ಯಾಕಂದರೆ ಲೆಂತ್ ವಿಡಿಯೋ ಮಾಡೋದಕ್ಕೆ ನನಗೂ ಟೈಮ್ ಇರ್ತಿರ್ಲಿಲ್ಲ. ಬಟ್ ಈಗಿನ ಇದರಲ್ಲಿ ನಾನು ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ದಿನ ಕಷ್ಟ ಆಗ್ತಿತ್ತು ಮಾಡೋದಕ್ಕೆ ವಿಡಿಯೋಸು. ಹಾಗೆ ಮಗು ಆಯಿತು. ಸೊ ಮಗು ಆದಮೇಲೂ ಇನ್ನೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ತುಂಬ ಡೈಲಿ ವೀಡಿಯೋಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಅಂತ ಹೇಳಿನೇ ಶಾರ್ಟ್ ವೀಡಿಯೋಸ್ ಹಾಕ್ತಾಯಿದ್ದೆ. ಸೊ ಶಾರ್ಟ್ ವೀಡಿಯೋಸಿಂದನೇ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದರಲ್ಲೂ ಒಂದು ವೀಡಿಯೋದಲ್ಲೇ ನನಗೆ 1.2K ಆಗಿದ್ದಾರೆ ಇವಾಗ. ನಿಮಗೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಆ್ಯಂಡ್ ಹ್ಯಾಶ್ಟ್ಯಾಗ್ಸ್ ಮೇಯ್ನ್ ಇಂಪಾರ್ಟೆಂಟ್ ಯಾವುದಂದರೆ ಹ್ಯಾಶ್ಟ್ಯಾಗ್ ಅಂತೂ ನೀವು ಕಂಪಲ್ಸರಿ ಹಾಕಬೇಕು. ಸೊ ನಾನು ಯಾವ ಥರ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಕಿರೋದು ನಾನು ನಿಮಗೆ ಒಂದು ವಿಡಿಯೋನ ತೋರಿಸಿ ಎಕ್ಸಾಂಪಲ್ ಹೇಳ್ತೀನಿ. ಸೊ ಇದೇ ಥರನೇ ನೀವೂ ಮೇಂಟೈನ್ ಮಾಡಿ. ಸೊ ಈ ವಿಡಿಯೋ ಮಾಡೋದು ಏನಕ್ಕೆ ಮಾಡಿದೆ ಅಂತ ಅಂದರೆ, ನಾನು ಕೂಡ ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ಸೊ ಇದು ನನ್ನ ಯೂಟ್ಯೂಬ್ ಹೇಗೆ ಗ್ರೋ ಆಗ್ತಿದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ. ನನ್ನ ವೀಡಿಯೋಸಲ್ಲಿ ಕೆಲವೊಂದು 1K ಆಗಿದೆ, 2Kನೂ ಆಗಿದೆ, 10Kನೂ ಆಗಿದೆ. ಹಾಗೆ 100 200 ಕೂಡ ಇನ್ ಶಾರ್ಟ್ ವ್ಯೂಸ್ ಹೋಗಿದೆ ಅಷ್ಟೇ. ಬಟ್ ಕೆಲವೊಂದು ವೀಡಿಯೋಸು 4.5 10K ಹಾಗೆಲ್ಲ ಹೋಗಿದೆ. ನೋಡಿ, ಇದೇ ವಿಡಿಯೋ ನಾನು ಹೇಳಿದ್ದು 16K ಲೈಕ್ಸ್ ಬಂದಿದೆ. ನೋಡಿ, ಇದರಲ್ಲಿ ಸಬ್ಸ್ಕ್ರೈಬರ್ಸು 1.1K ಆಗಿದ್ದಾರೆ. 6 ಮಿಲಿಯನ್ಸ್ ವ್ಯೂಸ್ ಕೂಡ ಹೋಗಿದೆ. ನೋಡಿ, 16.3K ಲೈಕ್ಸು, ಹಾಗೆ 1.1K ಸಬ್ಸ್ಕ್ರೈಬರ್ಸ್ ಆಗಿದೆ. ನೋಡಿ, ಒಂದೇ ವಿಡಿಯೋದಲ್ಲಿ 1.1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ನನ್ನ ಹಾಗೆಯೇ ತುಂಬ ಜನ ಥಿಂಕ್ ಮಾಡ್ತಾ ಇರ್ತೀರ, ನಮ್ಮದೆಲ್ಲ ವ್ಯೂಸ್ ಬರೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ಸುಮ್ಮನೆ ಇದೆಲ್ಲ ಬಿಟ್ಬಿಡೋಣ ಅಂತ. ಸೊ ಅದಕ್ಕಾಗಿ ಬಿಡಬೇಡಿ ಅಂತಲೇ ನಾನು ಹೋಪ್ನ ಕಳ್ಕೊಂಡಿಲ್ಲ. ಸೊ ನೀವು ಹೋಪ್ ಕಳ್ಕೊಬೇಡಿ. ಖಂಡಿತವಾಗ್ಲೂ ನಿಮಗೆ ಫಾಲೋವರ್ಸ್ ಗೇನ್ ಆಗ್ತಾರೆ. ನಾನು ಹೇಳೋ ಥರನೇ ಯೂಸ್ ಮಾಡಿ. ಖಂಡಿತವಾಗ್ಲೂ ನೀವು ಶಾರ್ಟ್ಸಲ್ಲಿ ಫಾಲೋವರ್ಸ್ನ ಗೇನ್ ಮಾಡ್ತೀರಾ. ಆ್ಯಂಡ್ ವಾಚ್ ಅವರ್ಸ್ ಆಗಬೇಕು ಅಂತ ಅಂದರೆ ನೀವು ವೀಡಿಯೋಸು ಡೈಲಿ ಆ್ಯಂಡ್ ಲೆಂತ್ ವೀಡಿಯೋಸ್ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದ್ರೂ ಇರಬೇಕು. ಆ ಥರ ವೀಡಿಯೋಸ್ ಮಾಡಿ. ತುಂಬ ಲೆಂತ್ ವೀಡಿಯೋಸ್ ಮಾಡಿ, ಅವರ್ಸ್ ಗೇನ್ ಆಗುತ್ತೆ. ಯಾಕಂದರೆ ವಾಚ್ ಅವರ್ಸ್ ಶಾರ್ಟ್ಸಲ್ಲಿ ಆ್ಯಡ್ ಆಗಲ್ಲ. ಸೊ ಹಾಗಾಗಿ ನಮಗೆ ಶಾರ್ಟ್ಸ್ ವೀಡಿಯೋಸ್ ಏನಿದ್ರು ಫಾಲೋವರ್ಸ್ ಮಾತ್ರ ಗೇನ್ ಆಗ್ತಾರೆ, ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಹಾಗಾಗಿ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಲೆಂತ್ ವೀಡಿಯೋಸ್ನ ಮಾಡಿ. ಡೈಲಿ ಅಟ್ಲೀಸ್ಟ್ 1 ವೀಡಿಯೋ ಹಾಕಿ. ಖಂಡಿತವಾಗಿಯೂ ಗ್ರೋ ಆಗುತ್ತೆ. ವಿಡಿಯೋ ಮಾಡಿದ್ದು ಕಾರಣ ಏನಂತ ಅಂದರೆ, ಸೊ ನಂತರನೇ ತುಂಬ ಜನ ಅನ್ಕೋತಾ ಇರ್ತೀರ, ಹೊಸದಾಗಿ ತುಂಬ ಜನ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ನೀವು ಹೋಪ್ ಕಳ್ಕೊಬೇಡಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ
ಯಾವುದೇ ಕಾರಣಕ್ಕೂ ಕನ್ಸಿಸ್ಟೆನ್ಸಿ ಬಿಡಬೇಡಿ. ಡೈಲಿ ಅಪ್ಲೋಡ್ ಮಾಡ್ತಾ ಇರಿ. ಖಂಡಿತವಾಗಿಯೂ ನಿಮ್ಮ ಯೂಟ್ಯೂಬ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಚಾನಲ್‌ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.